ನೋಡ್ತಾ ಇದ್ದೀರಾ ಇಲ್ಲಿ ಇವತ್ತು ಬಿಸಿಲು ಅದೇ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಾರ್ಲೈನ್ ರೋಡ್ ದಾವಣಗೆರೆ ಬಾರ್ಲೈನ್ ರೋಡ್ ಅಲ್ಲಿ ಇದೀವಿ. ಏನಿವತ್ತು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ನಿಂತ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳ ಬಗ್ಗೆ ಕೇಳಲಿಕ್ಕೆ ಅಲ್ಲಿನ ಮತದಾರರನ್ನ ಭೇಟಿಯಾಗಿ ಮಾತನಾಡಿಸ್ಲಿಕ್ಕೆ ಬಂದ್ವಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಈ ಬಾರಿ ದಾವಣಗೆರೆಯಲ್ಲಿ ಯಾವ ಅಭ್ಯರ್ಥಿಗೆ ನಿಮ್ಮ ಮತವನ್ನು ಕೊಡಬೇಕು ಅಂತ ನಿಂತ್ಕೊಂಡಿದ್ದೀರಾ? ಯಾಕೆ ಕೊಡಬೇಕು ಅಂತ ಇದ್ದೀರಾ? ಸರ್ ನಮ್ಮ ಹೆಸರು ಹರೀಶ್ ಸೊಡ್ಲಂಗಿ ಅಂತಂದೇಳಿ ನಾವು ಈ ಸತಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಅವರಿಗೆ ನಾವು ಗೆಲ್ಲಿಸ್ಬೇಕಂತಂದೇಳಿ ನಾವು ಪ್ರಯತ್ನ ಪಡ್ತಿದ್ದೀವಿ. ಸಮರ್ಥವರೇ ಗೆಲ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ. ಯಾಕಂದರೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು, ಅವ್ರು ಅಜ್ಜರ್ ಮಾಡಿರ್ತಕ್ಕಂಥ ಕೆಲಸಗಳು ಭಾಳ ಅಪಾರ ದಾವಣಗೆರೆ ಕೊಟ್ಟಿದ್ದಾರೆ. ಈ ಹಳೆ ಊರುಗಳ ರೋಡ್ಗಳು, ಸಿಮೆಂಟ್ ರೋಡ್ ಇರ್ಬೋದು, ಇಲ್ಲಿ ಮಳೆ ಬಂದರೆ ನೀರು ಸೊಂಟ ಮಟ್ಟ ನಿಂತಿತ್ತು. ಆ ಅಂಡರ್ಗ್ರೌಂಡ್ ಪಾಸ್ ಎಲ್ಲ ಮಾಡಿದ್ದಾರೆ, ನೀರೆಲ್ಲ ಪಾಸ್ ಆಗೋದು. ಆಮೇಲೆ ಯಾವುದೇ ಥರದ್ದು ಕೋಮ ಗಲಭೆ ಇಲ್ದಂಗೆ ಹಿಂದೂ ಮುಸ್ಲಿಮ್ ಸಣ್ಣ ತಮ್ಮಂದರಾಗಿ ಬಾಳ್ತಿದ್ದಾರೆ. ಹಂಗಾಗಿ ನಾವು ಸಮರ್ಥರಿಗೆ ಗೆಲ್ಲಿಸ್ಬೇಕಂತಂದೇಳಿ ಮಾಡಿದ್ವಿ. ಬಿಜೆಪಿ ಪಕ್ಷದವರು ಬರೀ ಗ್ಯಾರಂಟಿ ಕೊಟ್ಟಿದ್ದಾರೆ, ಹಂಗಾಗಿ ಅವ್ರಿಗೆ ವೋಟ್ ಹಾಕ್ತಾ ಇದ್ದಾರೆ. ಈಗ ಏನಾದರೂ ನೀವು ಸೋಲಿಸಿದ್ರೆ ಗ್ಯಾರಂಟಿನ ತೆಗಿತಾರೆ ಅಂತಂದು ಆಶ್ವಾಸನೆಗಳನ್ನ ಕೊಟ್ಬಿಟ್ಟು ಅವ್ರಿಗೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಅಂತ ಬಿಜೆಪಿಯವ್ರು ಹೇಳ್ತಿದ್ದಾರೆ. ತಾವೇನು ಹೇಳ್ತೀರಾ? ಸರ್ ಅವರು ಬಿಜೆಪಿಯವರು 6 ತಿಂಗಳು ಫಸ್ಟ್ ಕಾಂಗ್ರೆಸ್ ಸರ್ಕಾರ ಬಂದಾಗ ಅಂದರು ಇದು 6 ತಿಂಗಳು ಅಷ್ಟೇ ಬಸ್ ಫ್ರೀ ಬಿಡ್ತಾರೆ, ಆಮೇಲೆ ತೆಗೆದು ಬಿಡ್ತಾರೆ ಅಂತ ಅಂದರು. ಈ ಮುಂದುವರ್ಸ್ಕೊಂಡು ಹೋಗ್ತಾನೆ ಇದಾರಲ್ಲ ಕಾಂಗ್ರೆಸ್ನವರು, ಅದು ತೆಗ್ದಿಲ್ಲ. ಅವರು ಸುಮ್ಮನೆ ಹೇಳ್ತಾರೆ. ಯಾಕಂದರೆ ಅವರು ಆಶ್ವಾಸನೆ ಕೊಟ್ಟು ಉಳಿಸಿದ್ದಾರೆ ಕಾಂಗ್ರೆಸ್. ಸಿದ್ದರಾಮಯ್ಯನವರು ಅವ್ರ ಮಾತಿಗೆ ತಪ್ಪಲಿಲ್ಲ, ನಡ್ಕೊಂಬಂದಿದ್ದಾರೆ. ಬಿ ಜೆ ಪಿಯವರು ಸುಮ್ಮನೆ ಅವರು ಹೇಳ್ತಾರೆ, ಅವ್ರ ಕೆಲಸಗಳು ಮಾಡೋಂಗಿಲ್ಲ. ಅವ್ರು ಗ್ಯಾರಂಟಿ ಕೊಟ್ಟಿದ್ದಾರೆ. ಈಗ ಅನ್ನಭಾಗ್ಯ ಯೋಜನೆ ಇರ್ಬೋದು, ಬಸ್ ಫ್ರೀ ಇರ್ಬೋದು, ಆಮೇಲೆ ಮಹಿಳೆ 2,000 ರೂಪಾಯಿ ಅಕೌಂಟಿಗೆ ಹಾಕ್ತಾ ಇರ್ಬೋದು, ಅದೆಲ್ಲ ಕರೆಕ್ಟಾಗಿ ಬರ್ತಾ ಇದಾವೆ. ಅದನ್ನು ಈಗ ನಮ್ಮ ದಾವಣಗೆರೆ ಉತ್ತರ ಕ್ಷೇತ್ರದಲ್ಲಿ ಅವ್ರು ಅಕಸ್ಮಾತ್ ಈಗ ಗೆಲ್ಸಿಲ್ಲ ಅಂತ ತೆಗಿತಾರೆ ಅಂತ ಹೇಳ್ತಾರೆ. ಹೌದು. ಈಗ ಅಷ್ಟು ಈಗ 2-3 ವರ್ಷದಿಂದ ಬರ್ತಾ ಐತಿ. ಈಗ ಇದೇ ಪಾಯಿಂಟ್ ಬರ್ತತ್ರ ಇಲ್ಲ. ಅವ್ರು ಅಂತಾರೆ, ಸುಮ್ಮನೆ ಕೆಳಗಂತ ಹೋಗೋದು ಸರ್. ಅಂದ್ರೆ ನಿಮ್ಮ ಏನು ಏರಿಯಾದಲ್ಲಿ ಇವಾಗ ನಿಂತ್ಕೊಂಡಿರ್ತಕ್ಕಂಥ ಅಭ್ಯರ್ಥಿ ಬಹಳ ಚಿಕ್ಕ ವಯಸ್ಸಿನ ಹುಡುಗ, ಅಂದ್ರೆ ಬರೀ ವಂಶ ಪರಂಪರೆಗೆ ಅಷ್ಟೇನಾ ಇರೋದು ಅಂತಂದು ಬಿಜೆಪಿ ಟೀಕೆ ಮಾಡ್ತಾ ಇದ್ದಾರೆ. ಅವ್ರ ಟೀಕೆ ನಿಮ್ಮ ಉತ್ತರ? ಅವ್ರ ಅಜ್ಜರ ಕಾಲದಿಂದ ದಾವಣಗೆರೆ ಇಲ್ಲಿ ಮಠ ಇಷ್ಟು ಇಂಪ್ರೂವ್ಮೆಂಟ್ ಆಗೈತಿ. ಈಗ ಹೊಸ ಹುಡುಗ ಇವನು, ಈಗ ಇನ್ನೂ ಇಂಪ್ರೂವ್ಮೆಂಟ್ ಜಾಸ್ತಿ ಮಾಡ್ಬೋದು. ಇನ್ನು ಇಂಪ್ರೂವ್ಮೆಂಟ್ ಹೊಸ ಉರುಪು ಇನ್ನು ಜಾಸ್ತಿ ಮಾಡ್ಬೋದು. ಅದು ಯಾವುದೋ ಹೊರಗಡೆ ದೇಶಕ್ಕೆ ಹೋಗಿ ಅವರು ವಿದ್ಯಾಭ್ಯಾಸ ಮಾಡ್ಕೊಂಬಂದಾರೆ. ಆ ಸಿಸ್ಟಮ್ ಇಲ್ಲಿ ತರ್ಬೋದು ಹಳೆ ಊರಾಗೆ. ಈಗ ಶಂಕರಪ್ಪರಿಂದ ಹಳೆ ಊರು ಇಲ್ಲಿ ಮಾಡಿ ಇಷ್ಟು ಇಂಪ್ರೂವ್ಮೆಂಟ್ ಆಗೈತಿ, ಅಜ್ಜರಿಂದ ಮೊಮ್ಮಗನ ಕಾಲಕ್ಕೆ ಇಷ್ಟು ಇಂಪ್ರೂವ್ಮೆಂಟ್ ಆಗೈತಿ. ಅವಾಗ ಈಗ ಹೋಗ್ತಾ ಹೋಗ್ತಾ ಇನ್ನೂ ಇಂಪ್ರೂವ್ಮೆಂಟ್ ಜಾಸ್ತಿ ಆಕೈತಿ. ಈ 30 ವರ್ಷದಿಂದ ಒಂದು ಹಾಸ್ಪಿಟ್ಲ್, ಒಂದು ಕಾಲೇಜ್ ಕಟ್ಸಿಲ್ಲ ಅಂತ ಹೇಳ್ತಾರೆ, ಅದಕ್ಕೆ ತಮ್ಮ ಅಭಿಪ್ರಾಯ? ಈಗ ನೋಡ್ರಿ, ಹಾಸ್ಪಿಟ್ಲು ಕಾಲೇಜು ಕಟ್ಟಿಲ್ಲ ಅಂತ ಹೇಳ್ತಾರೆ. ಈಗ ಹಾಸ್ಪಿಟ್ಲು ಕಾಲೇಜು ಇಲ್ಲಿ ಕಟ್ಟಿದ್ದಾರೆ. ಹಾಸ್ಪಿಟ್ಲು ಎಲ್ಲಿ ಇಲ್ಲಿ ಹಾಸ್ಪಿಟ್ಲ್ ಐತಿ. ಅಲ್ಲಿ ಏನಾಗೈತಪ್ಪ ಅಂದ್ರೆ ಸ್ವಲ್ಪ ಈಗ ಅಲ್ಲಿ ಜನಗಳು ಈಗ ಒಳ್ಳೊಳ್ಳೆ ಹಾಸ್ಪಿಟ್ಲ್ ಆ ಕಡೆ ಕಟ್ಟಿದ್ದಾರೆ. ಇಲ್ಲಿ ಏನು ರೋಡ್ಗಳು ಮಾಡಿದ್ದಾರೆ. ಈಗ ಹಾಸ್ಪಿಟ್ಲ್ ಇನ್ಮೇಲೆ ಕಟ್ತಾರೆ. ಮೊಮ್ಮಗ ಬರ್ತದ, ಈಗ ಮಗ ಬಂದಿದ್ಮೇಲೆ ಮೊಮ್ಮಗ ಬಂದ್ಮೇಲೆ ಕಟ್ಟೆ ಕಟ್ತಾರೆ. ಅದ್ರ ಕಾಂಗ್ರೆಸ್ ಪಕ್ಷ ಇರ್ತಕ್ಕಂಥದ್ದು ವಂಶ ಪರಂಪರೆಗೆ ಅಂತ ನೀವು ಹೇಳ್ತಾ ಇದ್ದೀರಾ ಅಥವಾ ವಂಶ ಪರಂಪರೆ ಅಂತ ಬರಲ್ಲ. ಈಗ ಫ್ಯಾಮಿಲಿ ಅಂದಿದ್ಮೇಲೆ ಈಗ ದೇವೇಗೌಡ ಫ್ಯಾಮಿಲಿ, ಅವರು JDS ಇಂದ ಅವರು ಫ್ಯಾಮಿಲಿ ಎಲೆಕ್ಷನ್ ರಾಜಕೀಯ ಮಾಡ್ತಿದ್ದಾರೆ. ಈಗ ಯಡಿಯೂರಪ್ಪರ ಫ್ಯಾಮಿಲಿ ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಈ ಶಾಮರಾವ್ ಒಂದೇ ಅಂತ ಬರಲ್ಲ. ರಾಜಕೀಯದಲ್ಲಿ ವಂಶ ಪರಂಪರೆ ಇದ್ದೇ ಇದೆ. ವಂಶ ಪರಂಪರೆ ಅಂತ ಬರಲ್ಲ. ಈ ಕಾಂಗ್ರೆಸ್ ಸಮಿತಿ ಹೆಂಗೈತಪ್ಪ ಅಂದ್ರೆ ಯಾರು ತೀರ್ಕೊಂಡಿರ್ತಾರೋ ಅವ್ರಿಗೆ ಕೊಡ್ಬೇಕಂತ ಐತಿ. ಇಲ್ಲಿ ಏನಾಗೈತಪ್ಪ ಅಂದ್ರೆ ರಾಜಕೀಯ ವಂಶ ಪರಂಪರೆ ರಾಜಕೀಯ ಮಾಡ್ತಿದಾರೆ ಅಂತ ಜನಗಳು ತಲೆ ಬಂದ್ಬಿಡೆ. ತಮ್ಮ ಹೆಸರು? ಹರೀಶ್. ಸರ್, ಈಗ ಏನು ಬಿಜೆಪಿ ಪಕ್ಷದಿಂದ ಈ ಕಾಂಗ್ರೆಸ್ಸಿನ ಒಂದು ಕ್ಯಾಂಡಿಡೇಟ್ ಚಿಕ್ಕ ವಯಸ್ಸಿನವನಿದ್ದಾನೆ, ಅಂದ್ರೆ ಅವ್ರ ವಂಶದಲ್ಲೇ ನಿಂತ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ, ಇಲ್ಲಿ ಏನೂ ಇಂಪ್ರೂವ್ಮೆಂಟ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ತಾವೇನೇನು ಹೇಳ್ತೀರಾ? ಹಾಗೇನಿಲ್ಲ ಸರ್, ಇಂಪ್ರೂವ್ಮೆಂಟ್ ಆಗಿದೆ. ಏನು ಇಂಪ್ರೂವ್ಮೆಂಟ್ ಆಗಿದೆ? ಇಂಪ್ರೂವ್ಮೆಂಟ್ ಅಂದರೆ ಈಗ ಎಲ್ಲ ಸ್ವಲ್ಪ ರೋಡ್ಗಳು ಎಲ್ಲ ಕ್ಲೀನ್ ಆಗಿದ್ದಾವೆ. ಈ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಸ್ವಲ್ಪ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಹಂಗೇನಿಲ್ಲ. ಮತ್ತೆ ಈಗ ಸಮರ್ಥ ಅವ್ರು ಬಂದರೆ ಏನು ಎಕ್ಸ್ಪೆಕ್ಟೇಷನ್? ಅಂದರೆ ನೀವು ಸಮರ್ಥ